ರೆಡ್ ಯೆಲ್ಲೋ ಗ್ರೀನ್ ಬ್ಲೂ ಅದರಲ್ಲಿ ಒಂದು ಆರ ಇಲ್ಲಾಂದರೆ ಪರ್ಸ್ನಾಲಿಟಿ ಅಂತ ಇಟ್ಕೊಳ್ಳಿ, ಅದು ನಿಮ್ಮದಾಗಿದೆ. ಆದರೆ ಅದು ಯಾವುದು ಅಂತ ನಿಮಗೆ ಗೊತ್ತಿರಲ್ಲ. ಅದೇನು ಅಂತ ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋದಲ್ಲಿ ಈ 4 ಪರ್ಸ್ನಾಲಿಟೀಸ್ ಯಾರ್ದು ಆ್ಯಂಡ್ ಹೇಗಿರುತ್ತೆ ಅನ್ನೋದನ್ನು ಹೇಳ್ತೀನಿ. ಒಂದೊಂದು ಪರ್ಸ್ನಾಲಿಟೀಸ್ಗೂ ಅದರದ್ದೇ ಆದ ಸ್ಟ್ರಾಂಗ್ ಪಾಯಿಂಟ್ಸ್ ಇದೆ ಆ್ಯಂಡ್ ವೀಕ್ನೆಸ್ ಸಹ ಇದೆ. ನಂತರ ವಿಡಿಯೋದ ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಾವು ಒಂದು ಮೆಥಡ್ನ ಯೂಸ್ ಮಾಡಿ ನಿಮ್ಮ ಆರ ಯಾವುದು ಅನ್ನೋದನ್ನ ತಿಳ್ಕೊಳ್ತೀವಿ. ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ಈ ರೆಡ್ ಎಂತಹ ಪರ್ಸನ್ ಅಂದರೆ ಇವರು ಯಾವುದಾದ್ರೂ ಒಂದು ಜಾಗಕ್ಕೆ ಎಂಟ್ರಿ ಆಗೋವಾಗ ಅವ್ರಿಗೆ ಹೀಗೆ ಫೀಲ್ ಆಗುತ್ತೆ, ಅಂದರೆ ಆ ಜಾಗ ಅವರ ಅಪ್ಪದು ಅನ್ನೋ ರೀತಿ. ಅದರಲ್ಲಿ ಅವರ ತಪ್ಪು ಏನೂ ಇಲ್ಲ, ಯಾಕಂದರೆ ಅವರ ಆರಾನೇ ಆ ರೀತಿ ಇದೆ. ಅಂತಹ ಜನರಲ್ಲಿ ಕಾಂಪಿಟಿಷನ್ನ ಒಂದು ಹಸಿವಿರುತ್ತೆ. ಆ ಕಾಂಪಿಟಿಷನ್ ಓದೋದ್ರಲ್ಲಿರ್ಬೋದು, ಗೇಮ್ಸ್ ಇಲ್ಲ ಬಿಸ್ನೆಸ್ ಯಾವುದಾದ್ರೂ ಆಗಿರ್ಬೋದು. ಜೊತೆಗೆ ಅವರು ತುಂಬ ರಿಸ್ಕಿ ನೇಚರ್ ಆಗಿರ್ತಾರೆ. ರಿಸ್ಕಿ ಅಂದರೆ ಅವ್ರಿಗೆ ಚಾಲೆಂಜಸ್ ತುಂಬ ಇಷ್ಟ ಆಗುತ್ತೆ. ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆದ ವಿಷಯ ಒಂದೇ ಇರುತ್ತೆ, ಅದು ಗೆಲ್ಲಬೇಕು ಅನ್ನೋದೇ. ಇವರು ಫೋನಲ್ಲಿ ವೆದರ್ ಹೇಗಿತ್ತು ಅಂತ ಕೇಳೋ ರೀತಿ ಸ್ಮಾಲ್ ಟಾಕ್ಸಲ್ಲಿ ಅವರ ಟೈಮ್ನ ವೇಸ್ಟ್ ಮಾಡಲ್ಲ. ಅವರ ಅಭ್ಯಾಸ ಏನಂದರೆ ಟು ದ ಪಾಯಿಂಟ್ ಮಾತಾಡಬೇಕು. ಸೊ ಅಂತಹ ಪರ್ಸನ್ನ ಮೋಟಿವೇಟ್ ಮಾಡಬೇಕಂದ್ರೆ ಜಸ್ಟ್ ಈ ವಿಷಯ ಹೇಳಿ, ನಿನಗೆ ಅದನ್ನ ಮಾಡೋಕ್ಕಾಗಲ್ಲ, ಆಮೇಲೆ ನೋಡಿ ಮ್ಯಾಜಿಕ್ನ. ಇವಾಗ ಇವರ ವೀಕ್ನೆಸ್ನ ಬಗ್ಗೆ ನೋಡೋಣ. ಇವರು ತುಂಬ ಇಂಪೇಷಂಟ್ ನೇಚರ್ ಅವರಾಗಿರ್ತಾರೆ ಆ್ಯಂಡ್ ಅರ್ಜೆಂಟಲ್ಲಿ ಅವ್ರಿಗೆ ಏನೋ ಕಷ್ಟ ಆಗೋ ರೀತಿ ಮಾಡ್ಕೊಳ್ತಾರೆ. ಇವರ ಟು ದ ಪಾಯಿಂಟ್ ಮಾತಾಡೋ ಅಭ್ಯಾಸದಿಂದ ಬೇಗ ಅವರು ಆಪೋಸಿಟ್ ಪರ್ಸನ್ನ ಅಫೆಂಡ್ ಮಾಡ್ತಾರೆ. ಕೆಲವರಲ್ಲಿ ಈ ರೆಡ್ ಪರ್ಸ್ನಾಲಿಟಿ ಎಷ್ಟು ಹೆಚ್ಚಾಗುತ್ತೆ ಅಂದರೆ ಅವ್ರಿಗಿಂತ ಬೆಟರ್ ಯಾರೂ ಇಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ಅದರಿಂದ ಅವರ ಈಗೋ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ರಿಯಲ್ ಲೈಫ್ ರೆಡ್ ಪರ್ಸ್ನಾಲಿಟಿ ಜನ ಯಾರು ಅಂದರೆ ಎಕ್ಸಾಂಪಲ್ಗೆ ಬರಾಕ್ ಒಬಾಮಾ, ಸ್ಟೀವ್ ಜಾಬ್ಸ್ ಆ್ಯಂಡ್ ಫ್ಲಾಯ್ಡ್ ಮೇವೆದರ್. ಒಂದೊಂದು ಪ್ಲೇಸಲ್ಲೂ ಒಂದೊಂದು ಗ್ರೂಪಲ್ಲೂ ಇಂತಹ ಒಬ್ಬ ಪರ್ಸನ್ ಇರ್ತಾರೆ. ಅವರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಮಾತು ಮುಗಿಯೋದೇ ಇಲ್ಲ. ಅಂತಹ ಪರ್ಸ್ನಾಲಿಟಿ ಯೆಲ್ಲೋ ಕಲರ್ದಾಗಿರುತ್ತೆ. ಅವರಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಅಂದರೆ ಅವರು ನೋಡೋಕ್ಕೆ ಸ್ವಲ್ಪ ಇಲ್ಲಿಗಲ್ ಅನ್ನೋ ಹಾಗೆ ಕಾಣಿಸ್ತಾರೆ. ಜೊತೆಗೆ ಅವರು ತುಂಬ ಪಾಸಿಟಿವ್ ಆಗಿರ್ತಾರೆ. ಸಿಚುಯೇಷನ್ ತುಂಬ ವರ್ಸ್ಟ್ ಇದ್ರೂ ಅವ್ರಿಗೆ ಅದರಲ್ಲೇನೋ ಒಂದು ಒಳ್ಳೆಯದಾಗಿರುತ್ತೆ. ಆ್ಯಂಡ್ ಮೋಟಿವೇಶನ್ ಅವರಲ್ಲಿ ಎಷ್ಟು ಹೆಚ್ಚಾಗಿರುತ್ತೆ ಅಂದರೆ ಅವರ ಬಾಡಿಯಲ್ಲಿ ಬ್ಲಡ್ ಅಲ್ಲ, ಮೋಟಿವೇಶನ್ ಸ್ಪೀಕರ್ ಓಡೋ ರೀತಿ ಇರುತ್ತೆ. ಅವರ ಪರ್ಸ್ನಾಲಿಟಿ ಹೇಗಿರುತ್ತೆ ಅಂದರೆ ಜನರು ಅಂಥವ್ರಿಗೆ ಈಸಿಯಾಗಿ ಅಟ್ರ್ಯಾಕ್ಟ್ ಆಗ್ತಿರ್ತಾರೆ. ಇವ್ರಿಗೆ ಹೊಸ ವಿಷಯಗಳನ್ನ ಟ್ರೈ ಮಾಡೋದು, ಹೊಸ ಎಕ್ಸ್ಪೀರಿಯನ್ಸ್ನ ತಗೊಳ್ಳೋದಂದರೆ ತುಂಬ ಇಷ್ಟ ಆಗುತ್ತೆ. ಇವಾಗ ಇವರ ವೀಕ್ನೆಸ್ ಏನು ಅನ್ನೋದನ್ನ ನೋಡೋಣ. ಇವರು ತುಂಬ ಬೇಗ ಡಿಸ್ಟ್ರಾಕ್ಟ್ ಆಗ್ತಾರೆ. ಅವರ ಮೈಂಡಲ್ಲಿ ಒಂದೇ ಸರಿ 10 ಐಡಿಯಾಸ್ ಬರುತ್ತೆ. ಅದರಲ್ಲಿ 5 ಐಡಿಯಾಸಿಂದ ಕೆಲಸ ಮಾಡ್ತಾರೆ, ಆದರೆ ಒಂದನ್ನು ಕಂಪ್ಲೀಟ್ ಮಾಡಲ್ಲ. ಇವರು ಹೆಚ್ಚು ಮಾತಾಡೋದ್ರಿಂದ ಜನರು ತುಂಬ ಇರಿಟೇಟೆಡ್ ಆಗಿ ಫೀಲ್ ಆಗ್ತಾರೆ. ಇವರು ತುಂಬ ಹೆಚ್ಚಾಗಿ ಮಾತಾಡ್ತಾರೆ, ಆದರೆ ಇನ್ನೊಬ್ಬರು ಹೇಳೋದನ್ನು ಗಮನಿಸಲ್ಲ. ಹಾಗೆ ರಿಯಲ್ ಲೈಫಲ್ಲಿ ಎಕ್ಸಾಂಪಲ್ ನೋಡಿದ್ರೆ ರಣವೀರ್ ಸಿಂಗ್ ಆ್ಯಂಡ್ ಜಿಮ್ ಕ್ಯಾರಿ. ಈ ಗ್ರೀನ್ ಕಲರ್ ರಿಲೇಟೆಡ್ ಪರ್ಸ್ನಾಲಿಟಿ ಎಂಥದ್ದು ಅಂದರೆ ಇವರು ಅವ್ರಿಗಿಂತ ಮುಂಚೆ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಇಂದಿಗೆ ಈ ಸೊಸೈಟಿಯಲ್ಲಿ ಯಾರು ಫ್ರೀಯಾಗಿ ಹೆಲ್ಪ್ ಮಾಡಲ್ಲ. ಅಂತಹ ಪ್ಲೇಸಲ್ಲಿ ಇವರು ಹೆಲ್ಪ್ ಮಾಡ್ತಾರೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಇವರು ತುಂಬ ಲಾಯಲ್ ಆಗಿರ್ತಾರೆ. ಅವರಲ್ಲಿ ತುಂಬ ಪೇಷನ್ಸ್ ಇರುತ್ತೆ ಆ್ಯಂಡ್ ಸುಮ್ಮನೆ ಅತಿಯಾಗಿ ಮಾತಾಡಲ್ಲ, ಹೆಚ್ಚಾಗಿ ಶೋ ಆಫ್ ಮಾಡಲ್ಲ. ಇವ್ರಿಗೆ ಡ್ರಾಮಾ ಇಷ್ಟ ಆಗಲ್ಲ. ಹಾಗೆ ಯಾರ ಮಧ್ಯೆ ಆದರೂ ಫೈಟ್ ಆದರೆ ಆವಾಗ ಇವರು ಆ ಫೈಟ್ನ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಕೆಲವರ ಥರ ಅವರು ಫೈಟ್ಸ್ನ ವಿಡಿಯೋ ಮಾಡಲ್ಲ. ಇವ್ರಿಗೆ ಪೀಸ್ಫುಲ್ ಆಗಿರೋಕ್ಕೆ ತುಂಬ ಇಷ್ಟ. ಅವರ ವೀಕ್ನೆಸ್ ಏನಂದರೆ ಇವ್ರಿಗೆ ಡಿಸಿಷನ್ ತಗೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇವರು ಇನ್ನೊಬ್ಬರ ಒಪಿನಿಯನಿಂದ ತುಂಬ ಅಫೆಕ್ಟ್ ಆಗ್ತಾರೆ. ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅವ್ರಿಗೆ ಲಾಸ್ ಮಾಡ್ಕೊಳ್ತಾರೆ. ಅವರ ಗುಡ್ ನೇಚರ್ನ ಕಾರಣದಿಂದ ಕೆಲವರು ಅವರ ಒಳ್ಳೆ ಗುಣನ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ತಾರೆ. ಗ್ರೀನ್ ಪರ್ಸ್ನಾಲಿಟಿಯ ರಿಯಲ್ ಲೈಫ್ ಎಕ್ಸಾಂಪಲ್ ಕೀನ್ ರೀವ್ಸ್, ಜಿಮ್ಮಿ ಕಾರ್ಟರ್. ಬ್ಲೂ ಪರ್ಸ್ನಾಲಿಟಿ ಅವರೇ ಮಾಸ್ಟರ್ ಮೈಂಡ್ ಕ್ಯಾಟಗರಿಯಲ್ಲಿರೋ ಜನರು. ಅವರು ಯಾವ ಕೆಲಸನೂ ಅರ್ಜೆಂಟಲ್ಲಿ ಮಾಡಲ್ಲ. ಇವರ ಒಂದೊಂದು ವರ್ಡ್ಸ್ ಆ್ಯಂಡ್ ಮೂವ್ಸ್ಗೆ ಹಿಂದೆ ಒಂದೊಂದು ರೀಸನ್ ಇರುತ್ತೆ. ಇವ್ರಿಗೆ ಎಲ್ಲ ವಿಷಯದಲ್ಲೂ ಪರ್ಫೆಕ್ಷನ್ ಮುಖ್ಯ. ಹಾಗಾಗಿ ಇವ್ರಿಗೆ ಪ್ರತಿ ವಿಷಯದಲ್ಲೂ ಡೀಟೇಲ್ಡಾಗಿ ತಿಳ್ಕೊಳ್ಳೋದು ತುಂಬ ಇಷ್ಟಪಡ್ತಾರೆ. ಇವರು ಏನಾಗುತ್ತೋ ನೋಡ್ಕೊಳ್ಳೋಣ ಇಂತಹ ಕ್ಯಾಟಗರಿಯಲ್ಲಿರೋ ಜನ ಅಲ್ಲ. ಅವರು ಒಂದೊಂದು ವಿಷಯನೂ ಪ್ಲ್ಯಾನ್ ಮಾಡಿನೇ ಮಾಡ್ತಾರೆ. ಜೊತೆಲಿ ಇವರು ತುಂಬ ಎಮೋಷ್ನಲ್ ಆಗಿನೂ ಇರಲ್ಲ. ಆ್ಯಂಡ್ ಹಾಗೆ ಅವ್ರಿಗೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ಇಂಟ್ರೆಸ್ಟ್ ಬಂತಂದರೆ ಪ್ರಪಂಚ ಎಲ್ಲ ಒಂದು ಕಡೆ ಇದ್ದರೆ ಇವರು ಆ್ಯಂಡ್ ಅವರ ರಿಸರ್ಚ್ ಇನ್ನೊಂದು ಕಡೆ ಇರುತ್ತೆ. ಸೊ ಇವರ ವೀಕ್ನೆಸ್ ಏನಂದರೆ ಯಾವ ವಿಷಯನ ಅಷ್ಟೆಲ್ಲ ಥಿಂಕ್ ಮಾಡಬೇಕಿರೋ ಅವಶ್ಯಕತೆನೇ ಇರಲ್ವೋ ಆ ವಿಷಯಗಳ ಬಗ್ಗೆ ಇವರು ಆವಾಗವಾಗ ಹೆಚ್ಚಾಗಿ ಥಿಂಕ್ ಮಾಡ್ತಿರ್ತಾರೆ. ಇವರ ಪರ್ಫೆಕ್ಷನ್ ಇನ್ ಹ್ಯಾಬಿಟ್ನ ಕಾರಣದಿಂದ ಅವ್ರಿಗೆ ಒಂದೊಂದು ವಿಷಯದಲ್ಲೂ ಏನಾದರೂ ಮಿಸ್ಟೇಕ್ಸ್ ಕಾಣಿಸ್ತಿರುತ್ತೆ.
ಅವ್ರಿಗೆ ವಿಷಯನ ಡೀಟೇಲ್ಡ್ ಆಗಿ ನೋಡೋದು ತುಂಬ ಇಷ್ಟ ಆಗುತ್ತೆ. ಅದರಿಂದ ಅವರ ಡಿಸಿಷನ್ ಮೇಕಿಂಗ್ ತುಂಬ ಸ್ಲೋ ಆಗಿಬಿಡುತ್ತೆ. ಬ್ಲೂ ಪರ್ಸನಾಲಿಟಿಯ ರಿಯಲ್ ಲೈಫ್ ಎಕ್ಸಾಂಪಲ್ ಅಂದರೆ ಬಿಲ್ ಗೇಟ್ಸ್ ಆ್ಯಂಡ್ ಆಲ್ಬರ್ಟ್ ಐನ್ಸ್ಟೀನ್. ಸೊ ಇವಾಗ ನಿಮ್ಮ ಪರ್ಸನಾಲಿಟಿ ಏನು ಅಂತ ತಿಳ್ಕೊಳ್ಳೋ ಟೈಮ್ ಇದು. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಕೊಡೋ ಪ್ರತಿಯೊಂದು ಲೈಕ್ ನನ್ನ ತುಂಬ ಮೋಟಿವೇಟ್ ಮಾಡುತ್ತೆ. ಇವಾಗ ನಾನು 7 ಕ್ವೆಶನ್ಸ್ ಕೇಳ್ತೀನಿ ಆ್ಯಂಡ್ ಎಲ್ಲ ಕ್ವೆಶನ್ಸ್ಗೂ ನಿಮಗೆ 4 ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ನೀವು ಯಾವ ಆಪ್ಷನ್ಸ್ನೆಲ್ಲ ಚೂಸ್ ಮಾಡ್ತೀರೋ ಅದರ ಬೇಸಿಸ್ ಮೇಲೆ ನಾನು ನಿಮ್ಮ ಪರ್ಸನಾಲಿಟಿ ಏನು ಅಂತ ಹೇಳ್ತೀನಿ. ಯಾರಾದರೂ ನಿಮ್ಮನ್ನ ಒಂದು ಗ್ರೂಪಲ್ಲಿರೋವಾಗ ಇನ್ಸಲ್ಟ್ ಮಾಡಿದ್ರೆ ನಿಮ್ಮ ರಿಯಾಕ್ಷನ್ ಏನಾಗಿರುತ್ತೆ? ಆಪ್ಷನ್ ಎ, ನೀವು ಅವ್ರಿಗೆ ಆಪೋಸ್ ಮಾಡಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಬಿ, ನೀವು ಆ ವಿಷಯನ ಅಷ್ಟೊಂದು ಕೇರ್ ಮಾಡಲ್ಲ. ಆಪ್ಷನ್ ಸಿ, ಆ ಪರ್ಸನ್ನ ಇಗ್ನೋರ್ ಮಾಡಿ ಅಲ್ಲಿಂದ ಹೊಂಟೋಗ್ತೀರಾ. ಆಪ್ಷನ್ ಡಿ, ಆ ಸಿಚುಯೇಷನಲ್ಲಿ ಏನು ಮಾಡಬೇಕು ಅಂತ ನೀವು ಲಾಜಿಕ್ಕಾಗಿ ಥಿಂಕ್ ಮಾಡ್ತೀರಾ. ನಂಬರ್ 2, ನೀವು 10 ಲಕ್ಷದ ಲಾಟ್ರಿ ವಿನ್ ಆದರೆ ಆ ಕಾಸಲ್ಲಿ ಮೊದಲನೇ ವಿಷಯ ಏನು ಮಾಡ್ತೀರಾ? ಆಪ್ಷನ್ ಎ, ನಿಮ್ಮ ಬಿಸ್ನೆಸ್ ಇಲ್ಲ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಆಪ್ಷನ್ ಬಿ, ಆ ಕಾಸಲ್ಲಿ ಫುಲ್ಲು ಪಾರ್ಟಿ ಮಾಡ್ತೀರಾ. ಆಪ್ಷನ್ ಸಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಆ ಕಾಸಲ್ಲಿ ಹೆಲ್ಪ್ ಮಾಡ್ತೀರಾ. ಆಪ್ಷನ್ ಡಿ, ಇಲ್ಲ ಆ ಕಾಸನ್ನ ಹೇಗೆ ಯೂಸ್ ಮಾಡಬೇಕು ಅಂತ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಥರ್ಡ್ ಕ್ವೆಶನ್, ನೀವೊಂದು ಟೀಮಲ್ಲಿ ಕೆಲಸ ಮಾಡುವಾಗ ನಿಮ್ಮ ಬಿಹೇವಿಯರ್ ಹೇಗಿರುತ್ತೆ? ಆಪ್ಷನ್ ಎ, ನೀವೇ ಎಲ್ಲರನ್ನೂ ಲೀಡ್ ಮಾಡ್ತೀರಾ. ಆಪ್ಷನ್ ಬಿ, ನೀವು ಐಡಿಯಾಸ್ ಕೊಡ್ತೀರಾ ಆದರೆ ಎಕ್ಸಿಕ್ಯೂಷನ್ನ ಬೇರೆಯವ್ರಿಗೆ ಬಿಡ್ತೀರಾ. ಆಪ್ಷನ್ ಸಿ, ನೀವು ಸೈಲೆಂಟಾಗಿ ನಿಮ್ಮ ಕೆಲಸನ ಮಾಡ್ತೀರಾ. ಆಪ್ಷನ್ ಡಿ, ನಿಮಗೆ ಒಂಟಿಯಾಗಿ ಕೆಲಸ ಮಾಡೋದೇ ಇಷ್ಟ ಇರುತ್ತೆ. ಫೋರ್ತ್ ಒನ್, ನಿಮ್ಮ ಇಬ್ಬರು ಫ್ರೆಂಡ್ಸ್ಗೆ ಫೈಟ್ ಆಗ್ತಿದೆ, ಆವಾಗ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ? ಆಪ್ಷನ್ ಎ, ನಿಮಗೆ ಯಾರು ಕರೆಕ್ಟ್ ಅನಿಸುತ್ತೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಆಪ್ಷನ್ ಬಿ, ನೀವು ಅವ್ರನ್ನ ಕೂಲ್ ಮಾಡ್ತೀರಾ. ಆಪ್ಷನ್ ಸಿ, ನೀವು ಅವರ ಫೈಟ್ನ ಸ್ಟಾಪ್ ಮಾಡ್ತೀರಾ. ಆಪ್ಷನ್ ಡಿ, ಅವರಿಬ್ಬರ ಪರ್ಸ್ಪೆಕ್ಟಿವ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀರಾ. ಫಿಫ್ತ್ ಒನ್, ಯಾವಾಗ ನೀವು ಫ್ರೀ ಆಗಿರ್ತೀರೋ ಆವಾಗ ನಿಮಗೆ ಏನು ಮಾಡೋಕ್ಕೆ ಇಷ್ಟ ಆಗುತ್ತೆ? ಆಪ್ಷನ್ ಎ, ಫ್ರೀ ಟೈಮಲ್ಲೂ ನಿಮ್ಮ ಗ್ರೋತ್ ಮೇಲೆ ಕೆಲಸ ಮಾಡ್ತೀರಾ. ಆಪ್ಷನ್ ಬಿ, ನೀವು ಎಲ್ಲಾದರೂ ಆಚೆ ಸುತ್ತೋಕೆ ಹೋಗ್ತೀರಾ. ಆಪ್ಷನ್ ಸಿ, ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಆಪ್ಷನ್ ಡಿ, ಯಾವುದಾದ್ರೂ ಹೊಸ ವಿಷಯ ಕಲ್ತ್ಕೊಳ್ಳೋಕೆ ಶುರು ಮಾಡ್ತೀರಾ. ಸಿಕ್ಸ್ತ್ ಒನ್, ಹಾಗೆ ನೀವು ಎಲ್ಲಾದರೂ ಆಚೆ ಸುತ್ತಾಡಬೇಕು ಅಂದರೆ ಎಲ್ಲೋಗ್ತೀರಾ? ಆಪ್ಷನ್ ಎ, ಯಾವುದಾದ್ರೂ ಒಂದು ಅಡ್ವೆಂಚರ್ ಟ್ರಿಪ್ಗೆ ಲೈಕ್ ಸ್ಕೈ ಡೈವಿಂಗ್. ಆಪ್ಷನ್ ಬಿ, ಗೋವಾಗೆ, ಎಲ್ಲಿ ಫುಲ್ ಪಾರ್ಟೀಸ್ ನಡೆಯುತ್ತೋ ಅಲ್ಲಿ. ಆಪ್ಷನ್ ಸಿ, ಹಿಲ್ ಸ್ಟೇಷನ್ಸ್ಗೆ. ಆಪ್ಷನ್ ಡಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಹಿಸ್ಟಾರಿಕಲ್ ಪ್ಲೇಸ್ಗೆ. ಸೆವೆಂತ್ ಒನ್, ನಿಮ್ಮ ಅತಿ ದೊಡ್ಡ ಗೋಲ್ ಏನು? ಆಪ್ಷನ್ ಎ, ಮನಿ, ಪವರ್ ಎಲ್ಲ ಇರೋ ಒಂದು ಗ್ರೇಟ್ ಪರ್ಸನ್ ಆಗಬೇಕು. ಆಪ್ಷನ್ ಬಿ, ಜಸ್ಟ್ ನಿಮ್ಮ ಲೈಫ್ನ ಎಂಜಾಯ್ ಮಾಡಬೇಕು. ಆಪ್ಷನ್ ಸಿ, ಜಸ್ಟ್ ಒಂದು ಪೀಸ್ಫುಲ್ ಆ್ಯಂಡ್ ಹ್ಯಾಪಿ ಫ್ಯಾಮಿಲಿನ ಕ್ರಿಯೇಟ್ ಮಾಡಬೇಕು. ಆಪ್ಷನ್ ಡಿ, ನಿಮ್ಮ ಕೆಲಸದಲ್ಲಿ ಪರ್ಫೆಕ್ಟ್ ಆಗಿಬಿಡಬೇಕು. ಇವಾಗ ನಿಮ್ಮ ಪರ್ಸನಾಲಿಟಿ ಏನು ಅಂತ ತಿಳ್ಕೊಳ್ಳೋ ಟೈಮ್. ಈ 7 ಕ್ವೆಶನ್ಸಲ್ಲಿ ನೀವು ಹೆಚ್ಚು ಎ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದರೆ ದೆನ್ ನಿಮ್ಮ ಪರ್ಸನಾಲಿಟಿ ರೆಡ್. ಹೆಚ್ಚಾಗಿ ಆಪ್ಷನ್ ಬಿ ಚೂಸ್ ಮಾಡಿದರೆ ಆವಾಗ ನಿಮ್ಮ ಪರ್ಸನಾಲಿಟಿ ಎಲ್ಲೋ. ಸಿ ಆಪ್ಷನ್ನ ಹೆಚ್ಚಾಗಿ ಚೂಸ್ ಮಾಡಿದರೆ ನಿಮ್ಮ ಪರ್ಸನಾಲಿಟಿ ಗ್ರೀನ್. ಆಪ್ಷನ್ ಡಿನ ಹೆಚ್ಚಾಗಿ ಚೂಸ್ ಮಾಡಿದರೆ ಆವಾಗ ನಿಮ್ಮ ಪರ್ಸನಾಲಿಟಿ ಬ್ಲೂ. ಇವಾಗ ನಿಮ್ಮ ಪರ್ಸನಾಲಿಟಿ ಏನು ಅನ್ನೋದನ್ನ ವಿಡಿಯೋದಲ್ಲಿ ಇನ್ನೊಂದು ಸಾರಿ ಆ ಪರ್ಸನಾಲಿಟಿ ಬಗ್ಗೆ ನೋಡಿ. ಇಲ್ಲ, ಆಲ್ಮೋಸ್ಟ್ ನಾನು ಈ 7 ಕ್ವೆಶನ್ಸ್ ಕೇಳೋಕ್ಕೆ ಮುಂಚೆನೇ ಈ ಎಲ್ಲ ಪರ್ಸನಾಲಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋವಾಗಲೇ ಐ ಹೋಪ್ ಕೆಲವರಿಗೆ ಅವರ ಪರ್ಸನಾಲಿಟಿ ಏನು ಅಂತ ಗೊತ್ತಾಗಿರುತ್ತೆ. ಇದರಲ್ಲಿ ನನ್ನ ಪರ್ಸನಾಲಿಟಿ ಟೈಪ್ ಗ್ರೀನ್. ನಿಮ್ಮ ಪರ್ಸನಾಲಿಟಿ ಟೈಪ್ ಏನು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.